ಮೇಡಮ್ ಇವಾಗ ರೀಸೆಂಟಾಗಿ ಸೈಮಾ ಅವಾರ್ಡ್ಸ್ ಆಯಿತು. ಸೊ ಆ ಸೈಮಾ ಅವಾರ್ಡ್ಸಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ಕನ್ನಡದವ್ರಿಗೆ ಎಲ್ಲೋ ಒಂದು ಕಡೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅನ್ನೋದು. ಯಾಕೆಂದರೆ ಎಲ್ಲ ಎದ್ದೋಗಿದ್ರು ವೇದಿಕೆ ಮೇಲೆ, ಆ ಟೈಮಲ್ಲಿ ಅವಾರ್ಡ್ನ ಕೊಟ್ಟರು. ಸೊ ಈ ಥರ ಇನ್ಸಿಡೆಂಟು ತುಂಬ ಸಲ ದರ್ಶನ್ ಅವ್ರು ಫೇಸ್ ಮಾಡಿದ್ದಾರೆ. ಫೇಸ್ ಮಾಡಿದ್ದಾರೆ ಅಂದರೆ ಅವಾಗಲೇ ಹೇಳಿದ್ರು ಅವರು, ಸೈಮಾ ಅವಾರ್ಡ್ಸ್ ಇಲ್ಲೇ ಬಂದು ಮಾಡಲಿ, ಅವಾಗಲೇ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದರು. ಸೊ ಇವಾಗ ಬೇರೆ ದುನಿಯಾ ವಿಜಯ್ ಅವರು ಅದೇ ಹೇಳಿದ್ರು, ನಮ್ಗೆ ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀರಾ ಹಾಗೆ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಎಷ್ಟು ಬೇಸರ ಅನಿಸುತ್ತೆ, ಕನ್ನಡದವ್ರನ್ನ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನಿಸುತ್ತಾ? ಅದೇ ನಾನು ಹೇಳ್ತಾ ಇದ್ದೆ ಹಿಂದೆನೂ, ಕನ್ನಡದವ್ರಿಗೆ ಸ್ವಲ್ಪ ದೊಡ್ಡ ಮನಸ್ಸು. ಆ್ಯಂಡ್ ವಿ ಆರ್ ವೆರಿ ಸಿಂಪಲ್ ಪೀಪಲ್ ಅಂತಂದರೆ ನಾವು ತೋರಿಸ್ಕೊಳ್ಳಲ್ಲ. ನಾವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು, ಎಷ್ಟು ಸಿನಿಮಾಗಳು ಪ್ರೂವ್ ಮಾಡಿದ್ದೀವಿ ನಾವು. ಆವಾಗ ಅಣ್ಣವ್ರ ಕಾಲದಿಂದನೂ ಅಷ್ಟೇ, ನಾವು ನಮ್ಮ ಸಿನಿಮಾಗಳನ್ನ ತೊಗೊಂಡೋಗಿ ರೀಮೇಕ್ ಮಾಡಿಕೊಂಡು ಸೂಪರ್ ಸ್ಟಾರ್ಗಳಾಗಿರೋದು ಬೇರೆ ಲ್ಯಾಂಗ್ವೇಜವರು ಅಲ್ವಾ. ಆಮೇಲೆ ಈಗ ನಾವು ಪ್ಯಾನ್ ಇಂಡಿಯಾದಲ್ಲೂ ಫೇಮಸ್ ಆಗಿದ್ದೀವಿ, ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸಿದ್ದೀವಿ. ಇವನ್ ಫ್ರಮ್ ಮೇಕಿಂಗ್ ಟು ಆ್ಯಕ್ಟಿಂಗ್ ಎಲ್ಲದರಲ್ಲೂ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ. ಬಟ್ ಏನಂತಂದರೆ ವಿ ಆರ್ ವೆರಿ ಸಿಂಪಲ್ ಪೀಪಲ್. ನಾವು ಯಾವುದನ್ನು ದಬಾಯಿಸಿ ಕೇಳಲ್ಲ, ಯಾವುದನ್ನು ಡಿಮ್ಯಾಂಡ್ ಮಾಡಲ್ಲ. ಈಗ ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡ ಮಾತಾಡಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ. ಯಾಕೆ ಅದು ಬಂದಿದ್ದೀವಿ ಅಂದರೆ, ಏನೋ ಒಂದು ಭಾಷೆ ಅವ್ನು ಮಾತಾಡ್ತಾನೆ ಬಿಡು ಅಂತ ಬಿಟ್ವಿ ಅಲ್ವಾ. ಅದು ಬಿಡ್ತಾ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾರು ನಮ್ಮ ಭಾಷೆ ಮಾತಾಡೋಕ್ಕೆ ರೆಡಿ ಇಲ್ಲ, ನಮ್ಮನ್ನೇ ಲಾಸ್ಟ್ಗೆ ಹಾಕಿದ್ದಾರೆ. ಆಮೇಲೆ ಏನೋ ಬದುಕ್ತಾನೆ ಬಿಡು, ಬದುಕೊಳ್ಳಿ ಬಿಡು, ಇರ್ತಾನೆ ಬಿಡು ಅಂತ ಬಿಟ್ವಿ. ಈಗ ನಮಗೆ ಬದುಕೋಕ್ಕೆ ಜಾಗ ಇಲ್ಲ ಇಲ್ಲಿ ಅಲ್ವಾ. ನಮ್ಮನ್ನೇ ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಡೆಗಣಿಸ್ತಾ ಇಲ್ಲ ರೀ, ನಮ್ಮ ನಾಡಲ್ಲೇ ನಮ್ಮನ್ನೇ ಕಡೆಗಣಿಸ್ತಾ ಇದ್ದಾರೆ ಅಲ್ವಾ. ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಏನೋ ಒಂಥರ ಇವನೇನೋ ಅನ್ಎಜುಕೇಟೆಡ್ ಅನ್ನೋ ಥರ ನೋಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಓ ಅಂತ ನೋಡ್ತಾರೆ. ಸೊ ಆ ಸ್ಥಿತಿಗೆ ನಾವು ತಲುಪಿಟ್ಟಿದ್ದೀವಿ. ಅಂದರೆ ನಾವೆಲ್ಲ ಬಿಟ್ಕೊಟ್ಟು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಅಂದರೆ ನಮಗೇನಂತಂದರೆ ನಾನೇನು ನನ್ನ ಕೆಪಬಿಲಿಟಿ ಏನು ಅಂತ ಅವನೇ ಅರ್ಥ ಮಾಡಿಕೊಂಡು ನಮಗೆ ಜಾಗ ಕೊಡ್ತಾನೆ ಅಂತ ಆಗಿಬಿಟ್ಟಿದೆ. ಅಳೋ ಮಕ್ಕಳಿಗೆ ಹಾಲು ಕೊಡೋದು, ಅದನ್ನು ನಾವು ತಿಳ್ಕೊಬೇಕೀಗ. ನಾವು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಬೇಕು, ಕಂಡೀಷನ್ಸ್ ಹಾಕೋಕ್ಕೆ ಶುರು ಮಾಡ್ತೀಯಾ, ಇದು ಮಾಡು, ಹಿಂಗೆ ಮಾಡು, ಹಿಂಗಂದರೆ ಬರ್ತೀವಿ, ಹಿಂಗೆ ಮಾಡಿದ್ರೆ ಮಾಡ್ತೀವಿ ಅಂತ ನಮ್ಮ ಡಿಮ್ಯಾಂಡ್ ನಾವು ಇಟ್ಟಿಲ್ಲ ಅಂತಂದರೆ, ನಾವು ಧ್ವನಿ ಎತ್ತಲಿಲ್ಲ ಅಂತಂದರೆ ಭಾರಿ ಕಷ್ಟ ಇದೆ. ಈ ವಿಷಯದಲ್ಲಿ ನಟರ ಬಗ್ಗೆ ಹೇಳೋದಾದರೆ, ದರ್ಶನ್ ಅವರು ಅದೇ ಕಂಡೀಷನ್ಸ್ ಹಾಕೋದು, ನೀವು ಬಂದರೆ ಇಲ್ಲೇ ಅವಾರ್ಡ್ ಮಾಡಿ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಆಮೇಲೆ ಮತ್ತೆ ನಾನು ಕನ್ನಡಕ್ಕಾಗಿ ಸಿನಿಮಾ ಮಾಡ್ತೀನಿ. ಸೊ ಈ ಥರದ್ದು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ? ಸ್ವಲ್ಪ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಏನಂತಂದರೆ, ಈ ಟೆಕ್ನಿಷಿಯನ್ಸಲ್ಲಿ ಇರೋಂಥ ಒಂದು ಒಗ್ಗಟ್ಟು ನಮ್ಮ ಆರ್ಟಿಸ್ಟ್ಗಳಲ್ಲಿಲ್ಲ. ದೇ ಜಸ್ಟ್ ಲಿವ್ ಇಟ್ ಫಾರ್ ಇಂಡಿವಿಜುವಲ್. ಈಗ ದರ್ಶನ್ ಸರ್ ಹೇಳಿರೋದನ್ನು ಎಲ್ಲರೂ ಒಟ್ಟಿಗೆ ಧ್ವನಿ ಎತ್ತಿದ್ದಿದ್ರೆ ಯಾವತ್ತೋ ಚೇಂಜ್ ಆಗಿಬಿಡ್ತಾಯಿತ್ತು ಅಲ್ವಾ. ಅವರೊಬ್ಬರು ಹೇಳಿದ್ರು, ಅವ್ರನ್ನೊಂದು ಈಗ ನಮ್ಮ ಒಂದು ಪ್ರಾಜೆಕ್ಟ್ಸಲ್ಲೂ ಹಾಗೆ ಆಗುತ್ತೆ. ನಾವು ಯಾವುದೋ ಒಂದಕ್ಕೆ ಧ್ವನಿ ಎತ್ತಿದ್ರೆ ಅವಳಿಗೆ ಅಹಂಕಾರ, ಅವಳಿಗೆ ಆ್ಯಟಿಟ್ಯೂಡು, ಅವಳಿಗೆ ಇದು ಅದು ಅಂತ ಹೇಳಿಬಿಟ್ಟು ಮೂಲೆ ಗುಂಪು ಮಾಡ್ತಾರೆ, ಅಥವಾ ರೀಪ್ಲೇಸೇ ಮಾಡಿರೋದು ಉಂಟು ಆಯಿತಾ. ಅದು ಯಾಕೆ ಹೇಳ್ತಾ ಇದ್ದಾರೆ, ನಾವೆಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡಲ್ಲ. ಸೊ ಒಬ್ಬರು ಮಾತಾಡಿದಾಗ ಆ ಸಿಚುವೇಶನ್ ಆಗುತ್ತೆ, ಅದೇ ಎಲ್ಲರೂ ಮಾತಾಡಿದಾಗ ಸಿಚುವೇಶನ್ ಬೇರೆ ಥರ ಆಗುತ್ತೆ. ಸೊ ಆರ್ಟಿಸ್ಟಲ್ಲಿ ಐ ಥಿಂಕ್ ಒಗ್ಗಟ್ಟಿನ್ನೂ ಬಂದಿಲ್ಲ. ವೆರಿ ಇಂಡಿವಿಜುವಲಾಗೇ ಯೋಚನೆ ಮಾಡ್ತಾರೆ, ನಾನು ಸೇಫಾಗಿದೆ ಸಾಕು, ನನಗೆ ಬಂದರೆ ಸಾಕು, ನನಗೆ ಅವ್ರು ಕರೆದ್ರೆ ಸಾಕು, ನನಗೆ ಅವ್ರು ಅವಾರ್ಡ್ ಕೊಟ್ಟರೆ ಸಾಕು. ಇವತ್ತು ನಾನು ಹಿಂಗೆ ಮಾತಾಡ್ಬಿಟ್ರೆ ಅವ್ರು ನಾಳೆ ಹೆಂಗೆ ಮಾಡಿಬಿಟ್ರೆ ಬೇಡ, ವೈ ಶುಡ್ ಐ ಟಾಕ್ ಅನ್ನೋ ಥರ ಆಗ್ಬಿಡತ್ತೆ. ಸೊ ನಿಮ್ಮಲ್ಲಿ ಟೆಕ್ನಿಷಿಯನ್ಸ್, ಮೀಡಿಯಾದವ್ರನ್ನೂ ನಾನು ನೋಡಿದ್ದೀನಿ, ನಿಮ್ಮ ಸಿಕ್ಕಾಪಟ್ಟೆ ಒಗ್ಗಟ್ಟಿದೆ ನಿಮ್ಮಲ್ಲಿ. ಟೆಕ್ನಿಷಿಯನ್ಸಲ್ಲೂ ನಾನು ನೋಡಿದ್ದೀನಿ, ಅವ್ರು ಒಬ್ರಿಗೆ ಯಾರಿಗೇನೋ ಏನೋ ತೊಂದರೆ ಆಯಿತು ಅಂತಂದರೆ ಎಲ್ಲರೂ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ಅದೇ ಜಸ್ಟ್ ಇಶ್ಯೂ. ನಮ್ಮ ಇಂಡಸ್ಟ್ರಿಲಿ ಏನಾಗುತ್ತೆ ಅಂತಂದರೆ, ಎಷ್ಟೋ ಸಲ ನಾವು ರೀಪ್ಲೇಸ್ ಆಗೋಣ ನಮಗೆ ಗೊತ್ತಿರಲ್ಲ, ಆ ಜಾಗಕ್ಕೆ ಇನ್ನೊಬ್ಳು ಹೋಗಿ ಮಾಡಿರ್ತಾರೆ, ಅವ್ರು ಕೇಳೂ ಇರಲ್ಲ, ವೈ ಯು ಆರ್ ರೀಪ್ಲೇಸಿಂಗ್ ಹರ್, ಏನು ಪ್ರಾಬ್ಲಮ್ಮು ಅಂತ ನೀನು ಅಲ್ಲೂ ಯಾರೂ ಕೇಳಲ್ಲ. ಸೊ ಬರೀ ಇಂಡಿವಿಜುವಲಾಗೇ ಯೋಚನೆ ಮಾಡ್ಕೊಂಡು ಹೋದಾಗ ಇವಾಗಲ್ಲ, ಇನ್ನು ಮುಂದಕ್ಕೂ ನಾವು ಈ ಸಮಸ್ಯೆನ ಎದುರಿಸ್ತಾನೇ ಇರಬೇಕಾಗತ್ತೆ. ದರ್ಶನ್ ಸರ್ ಹೆಂಗಂದ, ಬೇಡ ದರ್ಶನ್ ಸರ್ ಬೇಡ, ಬೇರೆಯವ್ರನ್ನ ಕರೀಣ ಬಿಡಿ, ಯಾರು ಹೋಗ್ಬಿಡ್ರಿ, ಅವಾಗ ಕಲ್ತ್ಕೋತಾರೆ ಅವರು ಅಲ್ವಾ. ಸೊ ದಟ್ ಈಸ್ ದ ಥಾಟ್ ಪ್ರೊಸೆಸ್. ಒಗ್ಗಟ್ಟು ನಮ್ಮಲ್ಲಿದ್ದರೆ ಯಾರು ಏನೂ ಮಾಡೋಕ್ಕಲ್ಲ. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡು ಯಾವ ಥರ ಒಗ್ಗಟ್ಟಾಗಿರಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರಾಜೆಕ್ಟ್ ಆಲ್ ದ ಬೆಸ್ಟ್.